ಆಚಾರ್ಯರು ತೋರಿದಂತಹ ಮಹಾಭಾರತ ಇವುಗಳ ಕುರಿತಾಗಿ ಆ ಚಿಂತನೆಯನ್ನು ಹರಿಸಲಿಕ್ಕೆ ನಮ್ಮ ಜೊತೆ ಇರುವರು ಶ್ರೀಯುತ ಕೃಷ್ಣರಾಜ ಕುತ್ಪಾಡಿಯವರು. ಅರಿವೇ ಇವರಿಗೆ ಅರಿವೇ, ಅನ್ನ, ಹಸು, ಅಮೃತ, ಆತ್ಮ, ಅನಿತರ ಸಾಧಾರಣ. ವಿನಯಾವತಾರಿ, ಕರ್ತವ್ಯದಲ್ಲಿ ಶ್ರದ್ಧೆ ಗಂಭೀರ, ಇವರನ್ನು ನೆಚ್ಚಿಕೊಂಡ ಸಹೃದಯ ಸಂಪತ್ತು ಅಪಾರ. ತನ್ನ ಜ್ಞಾನ ಚಿಂತನೆಗಳಿಂದಲೇ ಸಹೃದಯ ಶಿವಶಿಖೆಯಲ್ಲಿ ಸ್ಥಾನ ಪಡೆದವರು. ಅವರ ವಾಣಿ ಅದು ಕೇವಲ ಪ್ರವಚನವಲ್ಲ, ವ್ಯಾಸಪೀಠದಿಂದ ಮೊಳಗುವ ಜ್ಞಾನಗಂಗೆಯ ನಿರಂತರ ಪ್ರವಾಹ. ಅದರೆಲ್ಲ ನಾವು ಮುಳುಗಿ ಮಿಂದು ಮಡಿಯಾಗೋಣ. ಅವರ ಚಿಂತನೆ ಕೇವಲ ವ್ಯಾಖ್ಯಾನವಲ್ಲ, ಅದು ಮಹಾಕಾವ್ಯದ ಗುಹ್ಯಾರ್ಥಗಳನ್ನು ಮನಸ್ಸಿನ ಮಂದಿರದಲ್ಲಿ ಪ್ರತಿಷ್ಠಾಪಿಸುವ ಪ್ರಜ್ಞಾಯಜ್ಞ. ಮಹಾಭಾರತದ ಪ್ರತಿಯೊಂದು ಪ್ರಸಂಗದಲ್ಲೂ ಅಡಗಿರುವ ಧರ್ಮದ ದೀಪ್ತಿಯನ್ನು, ಮಾನವ ಮನಸ್ಸಿನ ಸಂಕೀರ್ಣತೆಯನ್ನು ಹಾಗೂ ಜೀವನದ ಶಾಶ್ವತ ಸತ್ಯಗಳನ್ನು ಶ್ರೋತೃ ಹೃದಯಗಳಿಗೆ ಸುಲಭವಾಗಿ ತಲುಪಿಸುವ ಅದ್ಭುತ ಸಾಮರ್ಥ್ಯ ಇವರದು. ಶಾಸ್ತ್ರದ ಗಂಭೀರತೆಯನ್ನು, ಸಾಹಿತ್ಯದ ಸೌಂದರ್ಯವನ್ನು, ತತ್ವದ ಆಳವನ್ನು ಜೀವನದ ಅನುಭವದೊಂದಿಗೆ ಗುರುಗಳ ಅನುಗ್ರಹವನ್ನು ತಮ್ಮ ಅಧ್ಯಯನದ ತಪಸ್ಸಿನೊಂದಿಗೆ ಬೆಸೆದು ನಿರೂಪಿಸುವ ಇವರ ವಾಗ್ಭೈಭವ, ಇವುಗಳನ್ನು ಕೇಳುವುದಕ್ಕೆ ನಮ್ಮ ಕರ್ಣಗಳು ಪುಣ್ಯ ಮಾಡಿದೆ. ಆಮಂತ್ರಿಸ್ತಾ ಇದ್ದೇನೆ. ಪದವಾಕ್ಯ ಪ್ರಮಾಣಜ್ಞಂ ಮಧ್ವರಾತಂ ತಪೋನಿಧಿಂ ಗೋವಿಂದ ಪಂಡಿತಂ ವಂದೇ ಗೋವಿಂದ ಪದತಲ್ಲಜಂ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರನ್ನು, ಮುಂದೂ ಇರುವಂತಹ ಎಲ್ಲ ಹಿರಿಯರನ್ನು ಹೃತ್ಪೂರ್ವಕವಾಗಿ ಅಭಿವಂದಿಸಿ ಮಹಾಭಾರತದ ಮೇಲೆ ಚೆಲ್ಲಿದ ಬೆಳಕಿನ ಕೆಲವು ಕಿಡಿಗಳನ್ನು ನಾನು ಅದರಲ್ಲಿ ಮಿಂದು ಅದರಿಂದ ಸ್ವಲ್ಪ ಏನಾದರೂ ಕಾಯಿಸಿಕೊಂಡು ಬೆಚ್ಚಗಾಗಿದ್ದರೆ ಆ ಬೆಚ್ಚಗಿನ ಹೊದ್ದಿಕೆಯ ಕೆಲವು ಭಾಗದಲ್ಲಿ ನಿಮ್ಮನ್ನು ಜೊತೆಗೆ ಅವರನ್ನು ಹೇಗೆ ನಮ್ಮನ್ನು ಆ ಬೆಚ್ಚಗಿನ ಹೊದಿಕೆಯಲ್ಲಿ ಮುಳುಗಿಸಿದರು ಅನ್ನೋದನ್ನು ಪರಿಚಯಿಸುವುದಕ್ಕೆ ಇಷ್ಟಪಡ್ತೇನೆ. ಮುಖ್ಯವಾಗಿ ಯಾವ ವಿಷಯಗಳನ್ನು ಮಾತಾಡಿದರೂ ಆಚಾರ್ಯರು ಇಲ್ಲಿ ತನಕ ಏನು ಕೇಳಿದ್ರು ಅದೇ ಮಾತು ಎಲ್ಲರದ್ದು ಕೂಡ. ನೀವು ಅದು ನನ್ನ ಮಾತಿಗಿಂತ ಹೆಚ್ಚು ಸಾಕ್ಷಿಭೂತವಾಗಿ ನೀವು ಯೂಟ್ಯೂಬ್ನ ಅನೇಕ ಬನ್ನಂಜೆ ಉವಾಚ ಇಂತಹ ಯಾವುದೇ ಮಾತಿನ ಗಂಗೆಯಲ್ಲಿ ಮಿಂದವರಿಗೆ ಇದು ಸ್ಪಷ್ಟವಾದ ಅನುಭವ. ಗಂಗೆಯಲ್ಲಿ ಮಿಂದ ಮೇಲೆ ಅದು ಕ್ಲೀನ್ ಆಯಿತು ಅಂತ ಇನ್ನೊಬ್ಬರು ಹೇಳಬೇಕಾಗಿಲ್ಲ, ನಮಗೆ ಅನುಭವ ಆಗುತ್ತೆ. ಅದು ಯಾಕೆಂದರೆ ಹೊರಗೆ ಮಾತ್ರ ಆಗುವ ಪುಳಕತನ ಅಲ್ಲ, ಅದು ಒಳಗೂ ಆಗುವ ಪುಳಕತನ. ಯಾಕೆಂದರೆ ಅಂಥದ್ದೊಂದು ಪ್ರವಾಹ ಗಂಗೆಯನ್ನು ಅವರು ಮಾತಿನಿಂದಲೂ ಬರಹದಿಂದಲೂ ನಿರಂತರ ಬದುಕನ್ನೇ ಯಜ್ಞವಾಗಿಸಿ, ಈಗ ಪ್ರಜ್ಞಾ ಯಜ್ಞ ಅಂತ ಏನು ಶಬ್ದವನ್ನು ಬಳಸಿದ್ರು ಅದರ ನಿಜವಾದ ಅನ್ವರ್ಥ ವ್ಯಕ್ತಿತ್ವ ಅದು ಗೋವಿಂದಾಚಾರ್ಯರದ್ದು. ಆಚಾರ್ಯರ ಬದುಕಿನ ಪ್ರತಿಯೊಂದು ಹಂತದಲ್ಲೂ ಅವರಿಗೆ ಎಲ್ಲ ಕೃತಿಗಳಲ್ಲಿ ಹೇಗೆ ಶ್ರದ್ಧೆ ಇತ್ತೋ ಅದೇ ರೀತಿಯ ಶ್ರದ್ಧೆ ಮಹಾಭಾರತದ ವಿಷಯದಲ್ಲೂ ಕೂಡ. ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ ಅನ್ನುವ ಮಾತು ಭಾರತದಲ್ಲೇ ಭಾರತದ ಬಗ್ಗೆ ಹೇಳಿದ ಮಾತು. ಇಂಥದ್ದು ತುಂಬ ಮಾತುಗಳು ಭಾರತದ ಬಗ್ಗೆ ಇದೆ. ಭರತಾನಾಂ ಮಹಜ್ಜಮ ಮಹಾಭಾರತ ಮುಚ್ಯತೆ ಅಂತ ಮಹಾಭಾರತದಲ್ಲಿ ಅವ್ರು ಯಾವಾಗಲೂ ಹೇಳುತ್ತಿದ್ದಿದ್ದು. ಯಾಕೆ ಅದು ಅಷ್ಟು ಸಂಕೀರ್ಣ ಮತ್ತು ಯಾಕೆ ಇವತ್ತಿಗೂ ಕೂಡ ಪ್ರಸ್ತುತ ಅಂತಂದರೆ, ಇಲ್ಲಿ ಯಾರೂ ಕೂಡ ನೇರ ನೆಟ್ಟಗೆ ಹುಟ್ಟಲೇ ಇಲ್ಲ. ಎಲ್ಲರೂ ಒಂದಲ್ಲ ಒಂದು ರೀತಿಯಿಂದ ವಿಚಿತ್ರವಾದ ಹುಟ್ಟು. ಒಬ್ಬಳು ಬೆಂಕಿಯಿಂದ ಹುಟ್ಟಿದ್ಲು, ಇನ್ನೊಬ್ಬ ಕಾಲಡಿಯಿಂದ ಹುಟ್ಟಿದ್ದ, ಮತ್ತೊಬ್ಬ ದೊನ್ನೆಯಲ್ಲಿ ಹುಟ್ಟಿದ್ದ, ಮತ್ತೊಬ್ಬರು ಕುಂಭದಲ್ಲಿ ಹುಟ್ಟಿದ್ರು, ಇನ್ನು ಕೆಲವರು ದಾರಿಯಲ್ಲಿ ಎಲ್ಲೋ ಹುಟ್ಟಿದ್ರು. ಹೀಗೆ ಹುಟ್ಟಿನ ಕ್ರಮದಲ್ಲೇ ಅತ್ಯಂತ ವಿಚಿತ್ರ ಹುಟ್ಟಿನ ಹಿನ್ನೆಲೆಯನ್ನು ಹೇಳ್ತಾ, ಆದರೆ ನಮ್ಗೆ ಇವತ್ತಿಗೆ ಅದು ಹೇಗೆ ಅರ್ಥ ಮಾಡ್ಕೊಳ್ಳೋದು? ನಮಗೆಲ್ಲ ಇದೆಲ್ಲ ಒಂಥರ ಕೇವಲ ಅಡಗುಲಜ್ಜಿ ಕಥೆ. ಸುಮ್ಮನೆ ಹಿಂದಿನವರು ಹೇಳ್ತಾರೆ, ದೊಡ್ಡವರು ಹೇಳಿದ್ದನ್ನು ವಿರೋಧಿಸಿದರೆ ತಪ್ಪಾಗತ್ತೆ ಅನ್ನೋದಕ್ಕೆ ಕೆನ್ನೆ ತಟ್ಟಿಕೊಂಡು ಊದಿಸಿಕೊಳ್ಳುವ ಕಾರ್ಯಕ್ರಮ. ಇದನ್ನು ಆಚಾರ್ಯರು ಬೈತಿದ್ರು, ನೀವು ಕೆನ್ನೆ ತಟ್ಕೊಂಡು ನನ್ನ ಹತ್ರ ಬರಲೇಬೇಡಿ ಅಂತ. ನೀವು ಏನಿದ್ರೂ ಯೋಚನೆ ಮಾಡಿ ಅದಕ್ಕೆ ಒಂದು ವಿಶಿಷ್ಟವಾದ ಹಿನ್ನೆಲೆ ಇದೆ ಅಂತ ಅರ್ಥ ಮಾಡಿಕೊಂಡ್ರೆ ಮಾತ್ರ ಅದನ್ನು ನಾವು ಇವತ್ತಿಗೂ ಪ್ರಸ್ತುತ ಅಂತ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವಾಗತ್ತೆ. ಮುಖ್ಯವಾಗಿ 4 ಥರದ ಸೃಷ್ಟಿಯನ್ನು ಪ್ರಕೃತಿಯಲ್ಲಿ ಹೇಳುತ್ತಾರೆ. ಸಂಕಲ್ಪಾತ್, ದರ್ಶನಾತ್, ಸ್ಪರ್ಶಾತ್ ತಥಾ ಮೈಥುನ ಸಂಭವಾತ್. ಕೆಲವು
ಸಂಕಲ್ಪದಿಂದ ಸೃಷ್ಟಿ, ಕೆಲವು ದೃಷ್ಟಿಯಿಂದ ಸೃಷ್ಟಿ, ಕೆಲವು ಸ್ಪರ್ಶದಿಂದ ಸೃಷ್ಟಿ, ಕೊನೆಯದು ಮೈಥುನದ ಸೃಷ್ಟಿ ಅಂತ. ನಮಗೆ ಇವತ್ತು ಪ್ರಕೃತಿಯಲ್ಲಿ ಪರಿಚಯ ಇರುವಂಥದ್ದು ಮೈಥುನದ ಸೃಷ್ಟಿ ಪ್ರಧಾನ, ಹೆಚ್ಚು ಗೊತ್ತಿರುವಂಥದ್ದು. ಇದು ಬಿಟ್ಟು ಇನ್ನೂ 3 ಸೃಷ್ಟಿಯ ವೈಶಿಷ್ಟ್ಯಗಳನ್ನು ಹೇಳಲಿಕ್ಕೋಸ್ಕರ ಭಾರತದಲ್ಲಿ ಇಂಥ ಕಥೆಗಳನ್ನು ಜೋಡಿಸಿದ್ದಾರೆ. ಶಾಸ್ತ್ರೇಷು ಭಾರತಂ ಸಾರಃ, ಎಲ್ಲ ಶಾಸ್ತ್ರಗಳ ಸಾರ ಅದು ಭಾರತ ಅಂತ. ಯಾಕೆ ಅನ್ನೋದನ್ನು ಅವರೇ ಅನೇಕ ಕೃತಿಗಳಲ್ಲಿ ಮತ್ತು ಅವರ ಮಾತಿನಲ್ಲಿ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಬಹಳ ಜನ ಈ ಮಾತನ್ನು ಹೇಳುವಾಗ ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತರ್ಷಭ ಯದಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನತತ್ ಕ್ವಚಿತ್. ಎಲ್ಲೂ ಕೂಡ ಇದಕ್ಕೆ ಸಮನಾದ ಇಲ್ಲಿರುವ ಮಾತಿನ ಸ್ವರೂಪ ಏನು ಅಂದರೆ, ಇಲ್ಲಿ ಏನು ಹೇಳಿದ್ದಾರೋ ಅದೇ ಎಲ್ಲ ಕಡೆ ಇದೆ. ಎಲ್ಲೆಲ್ಲಿ ಏನಾದರೂ ಹೊಸ್ತು ಹೇಳಿದ್ದೂರು ಅಂತ ನಿಮಗೆ ಅನಿಸಿದರೆ ಅದು ಇಲ್ಲೇ ಇದೆ ಅಂತ. ಇದು ಸ್ವಲ್ಪ ಅತಿಶಯೋಕ್ತಿ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ. ಬಹಳ ಜನ ಈ ಮಾತನ್ನು ಯಥಾವತ್ತಾಗಿ ತೆಗೆದುಕೊಂಡು ಅನೇಕ ಶಾಸ್ತ್ರಗಳ ಮೂಲ ಅಂಶಗಳನ್ನು ಇಲ್ಲಿ ಎಲ್ಲಿ ಹೇಳಿದೆ ಅಂತ ಪ್ರಶ್ನೆ ಮಾಡುವುದಿದೆ. ಆದರೆ ಪ್ರತಿ ಶಾಸ್ತ್ರದ ಎಲ್ಲ ಎಳೆಗಳನ್ನು ಅಕ್ಷರಾಭ್ಯಾಸದಿಂದ ಹೇಳುವುದಿಲ್ಲ ಭಾರತ. ನಮಗೀಗ ಸಸ್ಯಶಾಸ್ತ್ರದ ಬಗ್ಗೆ ಸ್ವಲ್ಪ ಗೊತ್ತಿದೆ ಅಂತಾದರೆ, ನಾವು ಆ ಅಂಶದಲ್ಲಿ ಪರಿಣಿತರು ಅಂತಾದರೆ ಭಾರತವನ್ನು ಓದುವಾಗ ಕೆಲವು ಹೊಸ ದೃಷ್ಟಿಗಳು ಸಿಗ್ತವೆ. ನಾವು ಜ್ಯೋತಿಷ್ಯವನ್ನು ಮೊದಲೇ ಚೆನ್ನಾಗಿ ಅಭ್ಯಾಸ ಮಾಡಿದ್ದಾದರೆ ಆ ಅಭ್ಯಾಸ ಮಾಡುವಾಗ ಅಲ್ಲಿ ಸಿಗುವ ಗ್ರಹಗಳ ಯೋಗದಿಂದ ಆಗುವ ಪ್ರಕೃತಿಯಲ್ಲಿ ಆಗುವ ವೈಪರೀತ್ಯವನ್ನು ಗಮನಿಸಲಿಕ್ಕೆ ನಮಗೊಂದು ಸೂಚನೆಯನ್ನು ಕೊಡುತ್ತೆ. ಅಂದರೆ ಒಂದೇ ಪಕ್ಷದ ಒಳಗೆ 2 ವಿಶಿಷ್ಟವಾದ ಗ್ರಹಣಗಳು ಆದ ಘಟನೆಯನ್ನು ಮಹಾಭಾರತ ಹೇಳುತ್ತೆ. ಆ ಘಟನೆಯೊಂದಿಗೆ ನಾವು ಇವತ್ತಿಗೆ ಘಟನೆಯನ್ನು ಹಿಂದಕ್ಕೆ ಗಣಿತ ಮಾಡ್ತಾ ಹೋದರೆ ಆ ಸಮಯಕ್ಕೆ ಹೇಗೆ ಕೃಷ್ಣಾವತಾರದ ಸಮಯದಲ್ಲಿ ಏನೇನಾಗಿತ್ತು ಅನ್ನೋದನ್ನು ಪ್ರಕೃತಿಯಲ್ಲಿ ಊಹಿಸ್ಲಿಕ್ಕೆ ಇವತ್ತಿಗೂ ಬರುತ್ತೆ. ಅಲ್ಲಿ ಹೇಳಿದ ಸಂಖ್ಯೆ ಮತ್ತು ಇವತ್ತು ಲೆಕ್ಕ ವಾಪಸ್ ಹೋದರೆ ಸಿಗುವ ಸಂಖ್ಯೆ ಜೋಡಣೆ ಆಗುವುದಕ್ಕೆ ಅನುಕೂಲ ಆಗುವ ರೀತಿಯ ಮಾತಿದೆ. ಅದು ಕೇವಲ ಕಾವ್ಯ ಅಂತ ಬಹಳ ಜನರ ಮಾತು. ಹೌದು, ಕಾವ್ಯವೂ ಹೌದು. ಯಾಕೆಂದರೆ ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ. ಅವರು ಹೇಳಿದ ಮಾತಿನಿಂದ ಆಚೆಗೆ ಮತ್ತೆ ಹೊಸತನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಆಚಾರ್ಯರ ಮಾತಿನಲ್ಲಿ ಒಂದು ವಿಶೇಷತೆ ಏನು ಅಂದರೆ, ನನಗೆ ಬಹಳ ವ್ಯಕ್ತಿಗತವಾಗಿ ಖುಷಿ ಕೊಡುವಂಥದ್ದೇನು ಅಂದರೆ, ಆಚಾರ್ಯರು ಒಂದು ಮಾತು ಹೇಳಿದ ಮೇಲೆ ಕೇಳಿದವನ ತಲೆಯಲ್ಲಿ 10 ಹೊಳಿಬೇಕು. ಅದು ಮಾತಿನ ಬಲ. ಅವ್ರು ಹೇಳಿದ್ದಷ್ಟೇ ಇದೆ ಅಂದರೆ ಅದೊಂದು ಸಂತೋಷ, ಕೇಳಲಿಕ್ಕೆ ನಮ್ಗೆ ಅಷ್ಟು ಒಂದು ಖುಷಿ ಕೊಡ್ತು ಅಂತ. ಆದರೆ ಅಷ್ಟೇ ಅಲ್ಲದೆ ನಮ್ಮನ್ನೂ ಚಿಂತನೆಗೆ ಹಚ್ಚಿ ಇನ್ನೆಲ್ಲೆಲ್ಲಿ ದೃಷ್ಟಿ ಬೀಳುತ್ತೋ ಅಲ್ಲೆಲ್ಲವೂ ಇದರದೇ ಗುಂಗಿನಲ್ಲಿ ಹೊಸತನ್ನು ಕಾಣುವ ಒಂದು ಕಣ್ಣನ್ನು ಒಳಗಿನಿಂದ, ಅಂತರಂಗದ ಕಣ್ಣನ್ನು ಹಚ್ಚುವ ಕೆಲಸ ಇದೆಯಲ್ವಾ, ಅದು ಬಹುಶಃ ಬನ್ನಂಜಿಯವರು ಒಬ್ಬರೇ ಮಾಡಿದ್ದು ಈ ಕಾಲದಲ್ಲಿ. ಯಾಕೆಂದರೆ ಭಾರತವನ್ನು ಓದುವಾಗ ಅದು 1,00,000 ಶ್ಲೋಕ. ಇದರ ಮೇಲೆ ಸಾಮಾನ್ಯವಾಗಿ ನಮ್ಮಲ್ಲಿ ಇವತ್ತು ನಾವು ಎಮ್ಮೆ ಆಗಬೇಕು ಅಂತಂದರೆ ಹೀಗೆ ಓದಬೇಕು. ಏನು ಅಂದರೆ, ಮಹಾಭಾರತ ಮೊದಲು ಜಯ ಅಂತ ಇತ್ತು, ಆಮೇಲೆ ಭಾರತ ಅಂತ ಆಯಿತು, ಆಮೇಲೆ ಮಹಾಭಾರತ ಆಯಿತು ಅಂತ ವಿದೇಶದ ಕಣ್ಣಿನಿಂದ ಹುಟ್ಟಿದ ಸಂಗತಿಗಳನ್ನು ಇವತ್ತಿಗೂ ನಾವು ಅದೇ ಬಾಯ್ಪಾಠ ಹೊಡಿತೇವೆ. ಆದರೆ ಭಾರತದ ಆದಿಯಲ್ಲೇ ಇದರ ಬಗ್ಗೆ ವಿವರಣೆಯನ್ನು ಕೊಡ್ತಾ ಗೋವಿಂದಾಚಾರ್ಯರು ಯಾವಾಗಲೂ ಈ ಮಾತಿನಲ್ಲಿ ಒಂದು ವಿಶಿಷ್ಟವಾದ ಭರವಸೆಯಿಂದ ಹೇಳುತ್ತಿದ್ದರು. ಇದು ಒಬ್ಬ ವ್ಯಕ್ತಿಯಿಂದ ರಚನೆ ಆದದ್ದು ಅನ್ನೋದಕ್ಕೆ ಅಲ್ಲೇ ಉತ್ತರ ಇದೆ. ಯಾಕೆ ಈ ರೀತಿ ಸುತ್ತು ಬಳಸಿ ನಮಗೆ ನಾವು ಕಂಡ ವಿದೇಶದ ಕವಿಗಳ ಒಟ್ಟು ಸಾಹಿತ್ಯವನ್ನು ಕೂಡಿಸಿದರೆ ಅದನ್ನು ತೂಕಕ್ಕೆ ಹಾಕಿ ಇಲ್ಲಿ ನೋಡಿದರೆ ಅದಕ್ಕಷ್ಟು ಹೊಂದುವುದಿಲ್ಲ ಅನ್ನುವ ಕಾರಣಕ್ಕೆ ಈ ವ್ಯಕ್ತಿಯನ್ನು ಯಾಕೆ ತಗ್ಗಿಸಬೇಕು? ನಮ್ಮ ಒಂದು ಸಮಸ್ಯೆ ಏನು ಅಂದರೆ, ಯಾರೇ ದೊಡ್ಡವರು ಬಂದರೂ ಅವರನ್ನು ಎಳೆದು ನಮ್ಮ ಮಟ್ಟಕ್ಕೆ ಮಾಡಿ ಈಗ ನೀವು ಸರಿ ಇದ್ದೀರಿ ಅಂತ ಹೇಳುವಂಥ, ಇದು ಗೋವಿಂದಾಚಾರ್ಯರಿಗೂ ಸಂಬಂಧಿಸಿದ್ದೆ, ಅವ್ರಿಗೆ ಮಾತ್ರ ಅಲ್ಲ. ಅವರು ಹೇಳಿದ ಮಾತಿನಲ್ಲಿ ಸ್ವತಃ ಭಾರತದಲ್ಲೇ ಬರುವಂತಹ ಮಾತು, ಇದಂ ಶತಸಹಸ್ರಂತು ಶ್ಲೋಕಾನಾಂ ಪುಣ್ಯಕರ್ಮಣಃ ಉಪಾಖ್ಯಾನೈ ಸಹ ಜ್ಞೇಯಂ ಶ್ರಾವ್ಯಂ ಭಾರತಂ ಉತ್ತಮಂ. ಉಪಾಖ್ಯಾನಗಳ ಜೊತೆಗೆ ಮಹಾಭಾರತವನ್ನು ಓದಬೇಕು. ಹಾಗಾದರೆ ಅಲ್ಲೊಂದು ಮಾತಿದೆ, 8,000 ಶ್ಲೋಕ ಅಂತಿತ್ತು ಮೊದಲು, ಆಮೇಲೆ 24,000 ಶ್ಲೋಕ ಅಂತಾಯಿತು, ಆಮೇಲೆ ಅದು 1,00,000 ಶ್ಲೋಕಕ್ಕೆ ಬೆಳೆಯಿತು ಅಂತನ್ನುವ ರೀತಿಯ, ವಸ್ತುತಃ ಹಾಗಿಲ್ಲ ಅಲ್ಲಿ, ಆದರೆ ಹಾಗೆ ಕಾಣುತ್ತೆ. ಅದರ ಅಭಿಪ್ರಾಯವನ್ನು ಅವರೇ ಹೇಳುವಾಗ, 24 ಸಾಹಸ್ರೀಂ ಚಕ್ರೇ ಭಾರತ ಸಂಹಿತಾಂ ಉಪಾಖ್ಯಾನೈ ವಿನಾ ತಾವತ್ ಭಾರತಂ ಪ್ರೋಚ್ಯತೆ ಬುಧೈ. ಅಲ್ಲಿ ಏನು ಹೇಳಿದ್ದು ಅಂದರೆ, 24,000 ಶ್ಲೋಕ ಅನ್ನೋದು ಮಹಾಭಾರತದಲ್ಲಿ ಮಹಾಪಾತ್ರಗಳೆನಿಸಿದಂತಹ ಪಾಂಡವರ ಕೃಷ್ಣನ ಕಥೆಯ ಸಾರ ಸುಮಾರು 24,000 ಶ್ಲೋಕ. ಅದು ಬಿಟ್ಟು ಉಳಿದಂತೆ ಉಪದೇಶಗಳು ಮತ್ತು ಉಪಾಖ್ಯಾನಗಳನ್ನು ಸೇರಿಸಿದಾಗ ಅದು 1,00,000 ಶ್ಲೋಕ ಆಗುತ್ತೆ ಅಂತ ಹೇಳಿದ್ದು ಹೊರತು, ಮೊದಲು ಜಯ ಇತ್ತು, ಆಮೇಲೆ ಈ ಮಾತು ಎಲ್ಲಿಯೂ ಪುರಾಣದಲ್ಲೇ ಆಗಲಿ ಭಾರತದಲ್ಲಾಗಲಿ ಇಲ್ಲ. ಆದರೆ ನಮಗೆ ಒಂದು ಚೂರು ಸಿಕ್ಕಿದ್ದನ್ನು ಉಳಿದದ್ದನ್ನು ಕಲ್ಪಿಸಿಕೊಂಡು ಬೆಳೆಸಲಿಕ್ಕೆ ಬೇಕಾದಷ್ಟು ಮಾತು ಇದೆ. ಆದರೆ ಇದು ಒಬ್ಬನೇ ವ್ಯಾಸನಿಂದ ರಚಿತವಾದಂತಹ ಕೃತಿ ಅನ್ನೋದಕ್ಕೆ ನಾವು ಯಾವುದರಿಂದ ಈ ಮಾತನ್ನು ಎಳಿತೇವೋ ಅದೇ ಗ್ರಂಥದಲ್ಲಿ ಅದೇ ವಿಷಯಕವಾದಂತಹ ಸಂಗತಿಗಳನ್ನು ನಾವು ಇವತ್ತು ಓದಿದರೆ ಭಾರತ ಅಂತ ಅನ್ನೋದು ಒಬ್ಬನಿಂದ ರಚಿತವಾದ ಕೃತಿ ಅಂತ ಗೊತ್ತಾಗುತ್ತೆ. ಇನ್ನು ಸಾಮಾನ್ಯವಾಗಿ ಪಾತ್ರಗಳ ಬಗ್ಗೆ ಅವರು ತುಂಬ ವಿಶ್ಲೇಷಣೆ ಮಾಡಿದ ದ್ರೌಪದಿ ಅಥವಾ ವಿದುರ
ಅಥವಾ ಭೀಮಸೇನ, ಇನ್ನೂ ಅನೇಕ ಪಾತ್ರಗಳನ್ನು ಅವರು ಭಾರತದ ಪಾತ್ರ ಪರಿಚಯ ಅಂತಲೇ ಒಂದು ಸರಣಿಯಲ್ಲಿ ಅನೇಕ ವಿಷಯಗಳ ಅನೇಕ ದಿನಗಳ ಕಾಲ ಮಾತಾಡಿದ್ದಾರೆ. ಅದರಲ್ಲೂ ಎಲ್ಲಿವರೆಗೆ ಅಂದರೆ ಬಹುಶಃ ಇತಿಹಾಸದಲ್ಲಿ ಅಂಥದ್ದೊಂದು ನಡೆದಿದ್ದರೆ ಮಂಗಳೂರಿನ ಪುರಭವನದಲ್ಲಿ ಜನರನ್ನು ಬರುವುದನ್ನು ತಡಿಲಿಕ್ಕಾಗದೆ ಟಿಕೆಟ್ ಮಾಡಿ ಕೊನೆಗೆ ಅದಕ್ಕೂ ಹೊರಗಿನಿಂದ ಮೈಕ್ಗಳನ್ನು ಹಾಕಿ ರಸ್ತೆ ಬದಿಯಲ್ಲೆಲ್ಲ ಕೂಡಿಸುವಂತಹ ಒಂದು ಕಾರ್ಯಕ್ರಮ ನಡೆದದ್ದು. ಅದು ಇತಿಹಾಸದಲ್ಲಿ ನೋಡಿದವರು ಇವತ್ತಿಗೆ ಇಲ್ಲೂ ಅನೇಕರಿದ್ದಾರೆ. ಅಂತಹ ಉಪನ್ಯಾಸದ ಮಾಲಿಕೆಯಲ್ಲಿ ಅವರು ನಿರಂತರವಾಗಿ ಆ ಪಾತ್ರಗಳನ್ನು ಚಿಂತನೆ ಕೊಡುವಾಗ ಬಹುಶಃ ನಮ್ಮ ಭಾರತದಲ್ಲಿ ಎಲ್ಲ ಮತೀಯರನ್ನು ಸೇರಿಸಿದ ಶಾಂತಿಯ ತೋಟ ಅಂತ ನಾವೇನು ಹೇಳ್ತೇವೆ ಅದು ಬಹುಶಃ ಅವರ ಉಪನ್ಯಾಸದಲ್ಲಿ ನಡೆದಿತ್ತು. ಎಲ್ಲರನ್ನೂ ಕೂಡಿಸಿಕೊಂಡು ಇದು ಹೀಗೆ ಅಂತ ಹೇಳುವಂತಹ ಒಂದು ಅದಮ್ಯವಾದ ತಾಕತ್ತು ಅದು ಅವರ ಭಾಷೆಯಲ್ಲಿ ಮತ್ತು ಅವರ ವಿಷಯದ ಪ್ರಸ್ತಾವನೆಯ ಕ್ರಮದಲ್ಲಿ ಇದ್ದದ್ದು ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಮಹಾಭಾರತದ ಪಾತ್ರಗಳ ಚಿತ್ರಣ ಇವತ್ತು ನಾವು ಅನೇಕ ಜನರು ಅವರಿಗೆ ತೋಚಿದಂತೆ ಕಥೆಯನ್ನು ಹೇಳುವುದಿದೆ. ಆಗ ಅವರು ಒಂದು ಮಾತು ಹೇಳ್ತಾರೆ, ನೀವು ಯಾವ ಗ್ರಂಥದಿಂದ ಒಂದು ಪಾತ್ರವನ್ನು ಸ್ವೀಕರಿಸ್ತೀರೋ ಅವ್ರು ಏನು ಹೇಳ್ತಾರೆ ಅಂತ ನೋಡಬೇಕಲ್ವಾ. ಆಮೇಲೆ ನಿಮಗೆ ಒಂದು ಕಾಲ್ಪನಿಕವಾದ ಕಥೆಯ ದೃಷ್ಟಿಯಿಂದ ಹೇಳ್ತೀರಿ ಅಂದರೆ ತಪ್ಪಲ್ಲ. ಕವಿಗೆ ಒಂದು ಸ್ವಾತಂತ್ರ್ಯ ಇದೆ. ಈಗ ಕಾಳಿದಾಸ ತನ್ನ ಅಭಿಜ್ಞಾನ ಶಾಕುಂತರದಲ್ಲಿ ದುರ್ವಾಸರ ಕಥೆ ಅನ್ನೋದೊಂದು ಸೇರಿಸಿದ್ರಿಂದ ಆ ಕಥೆಗೊಂದು ರೋಚಕತೆ ಬಂತು, ಆ ಕಥೆಗೊಂದು ಖುಷಿ ಬಂತು. ಯಾಕೆಂದರೆ ಅದರಲ್ಲಿ ಒಂದು ಇನ್ನು ಮುಂದೇನಾಗುತ್ತೆ ಅನ್ನೋ ಪ್ರಶ್ನೆಗೊಂದು ಅವಕಾಶ ಸಿಕ್ಕಿತು. ಇದು ಮೂಲ ಪಾತ್ರಕ್ಕೆ ಏನು ಭಂಗ ತರಲಿಲ್ಲ. ಇದಕ್ಕೆ ಕ್ಷಮೆ ಇದೆ. ಇದಕ್ಕೆ ಕ್ಷಮೆ ಅಂತ ಹೇಳಬಾರ್ದು, ಶಬ್ದ ಸ್ವಲ್ಪ ಘಾಸಿ ಆಯಿತು ಅನಿಸುತ್ತೆ. ಇದಕ್ಕೆ ಒಪ್ಪಿಗೆ ಇದೆ. ಆದರೆ ಯಾವಾಗ ಒಂದು ಪಾತ್ರವನ್ನೇ ಕೆಳಗೆ ಹಾಕುವಂಥ ಸ್ಥಿತಿ ಬರುತ್ತೋ ಇದು ನಾವು ನಮ್ಮ ಇತಿಹಾಸದ ಒಬ್ಬ ವ್ಯಕ್ತಿಗೆ ಕೊಡುವಂತಹ ಅಗೌರವ. ಯಾಕೆಂದರೆ ಆ ಗ್ರಂಥ ಕೇವಲ ಅದು ಕಾವ್ಯ ಅಲ್ಲ, ಅದು ಐತಿಹಾಸಿಕ ಕಾವ್ಯ. ಅದು ಐತಿಹಾಸಿಕ ಅಂದರೆ ಇತಿಹಾಸ ಶಬ್ದದ ಅರ್ಥವನ್ನು ಗೋವಿಂದಾಚಾರ್ಯರೇ ಬಹಳ ಸುಂದರವಾಗಿ ಹೇಳಿದ್ದಿತ್ತು. ಇತಿಹಾಸ ಅಂದರೆ ಇತಿಹಾಸ, ಹೀಗಿತ್ತು, ಹೀಗಿದೆ, ಹೀಗಿರುತ್ತೆ. ಆ ಶಬ್ದದ ಅರ್ಥ ಇದು ಹಿಸ್ಟ್ರಿ ಶಬ್ದದಿಂದ ಬರಲ್ಲ. ಈ ಅರ್ಥ ಹಿಸ್ಟ್ರಿ ಅಂದರೆ ಭೂತ ಮಾತ್ರ. ಆದರೆ ಭಾರತದಲ್ಲಿ ಇತಿಹಾಸ ಅನ್ನೋ ಶಬ್ದಕ್ಕರ್ಥ ಇತಿಹಾಸ. ಆಸ ಶಬ್ದ ಅನ್ನೋದು ಮೂರೂ ಕಾಲವನ್ನು ಹೇಳುವಂಥ ಒಂದು ಶಬ್ದ. ಆ ಮೂರೂ ಕಾಲವನ್ನು ಹೇಳುವುದಾದ್ರಿಂದ ಇವತ್ತು ಏನು ನಡೀತಾ ಇದೆ ಅದು ನಾವು ಭಾರತದಲ್ಲಿ ಹುಡುಕಿದರೆ ನಮ್ಗೆ ಸಿಗುತ್ತೆ. ನನಗೆ ಇನ್ನೊಂದು ಕುತೂಹಲವ ಕೊಟ್ಟ ಸಂಗತಿ ಏನು ಅಂದರೆ, ಯಾವುದೇ ಇವತ್ತಿನ ಹೊಸ ಕಥೆಗಳನ್ನು ಅದ್ಭುತ ಅಂತ ಕೇಳಿದಾಗ ಎಲ್ಲೋ ಒಂದು ಸರ್ತಿ ಕಣ್ಣು ಮುಚ್ಚಿ ತೆಗೆದು ಭಾರತದ ಅವಲೋಕನ ಮಾಡಿದರೆ ಅಲ್ಲಿ ಈ ಕಥೆ ಎಲ್ಲೋ ಕಾಣುತ್ತೆ. ಅದನ್ನೇ ಒಂದು ದಿವಸ ಮಾತಾಡ್ಬೋದು. ಆಚಾರ್ಯರು ಅದರ ಬಗ್ಗೆ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದಿದೆ. ಈಗ ನಾವು ನೋಡುವ ಮಹಾಕಾವ್ಯಗಳಲ್ಲಿ ಅನೇಕ ಒಂದೋ ಭಾರತ ಒಂದೋ ಪುರಾಣದಿಂದ ಅಥವಾ ರಾಮಾಯಣದಿಂದ ಆಯ್ಕೆ ಮಾಡಿಕೊಂಡ ಕಥೆಗಳೇ ಇರುವುದು ಹೆಚ್ಚು. ಅಂದರೆ ನಮ್ಮ ಸಂಸ್ಕೃತದ ಸಾಹಿತ್ಯದಲ್ಲಿ ನಾನು ಹೇಳ್ತಾ ಇರೋದು. ಉಳಿದಂತೆ ನಾವು ಬೇರೆ ಕೃತಿಗಳಿಗೆ ಹೋದರೂ ಕೂಡ ಎಲ್ಲೋ ಒಂದು ಎಳೆ ನಮಗೆ ವ್ಯಾಸರು ಕೊಟ್ಟದ್ದು ಸಿಕ್ಕೇ ಸಿಗುತ್ತೆ. ಹಾಗಾಗಿ ಪಾತ್ರಗಳ ಪರಿಚಯವನ್ನು ಅಥವಾ ಕಥೆಯನ್ನು ನಿರೂಪಿಸುವ ಮಟ್ಟಿಗೆ ಆಚಾರ್ಯರು ಇದು ಹಿಂದೆ ನಡೆದದ್ದನ್ನೇ ಇವತ್ತು ಮತ್ತೊಮ್ಮೆ ನಾವು ನಡೀತಾ ಇದೆ ಅನ್ನೋದನ್ನು ತಿಳಿದು ನಮ್ಮ ಬದುಕಿನ ತಪ್ಪು ಹೆಜ್ಜೆಗಳನ್ನು ದಾಟಿ ಸರಿಯಾದ ಗುರಿಯನ್ನು ತಲುಪಲಿಕ್ಕೆ ಇದು ಸಹಾಯ ಮಾಡುತ್ತೆ ಅನ್ನೋದನ್ನು ಅವರು ಯಾವಾಗಲೂ ಹೇಳ್ತಿದ್ರು. ಯಾಕೆಂದರೆ ಯಾವ ದೇಶಕ್ಕೆ ತನ್ನ ಇತಿಹಾಸದ ಪರಿಚಯ ಇಲ್ಲ ಅವನಿಗೆ ವರ್ತಮಾನವೂ ಇಲ್ಲ, ಭವಿಷ್ಯ ಅಂತೂ ಇಲ್ಲವೇ ಇಲ್ಲ. ಇದು ಕೇವಲ ಇತಿಹಾಸ ಅಂದರೆ ನಾನು ಹೇಳ್ತಾ ಇರೋದು ಕೇವಲ 2000 ವರ್ಷದ ಹಿಂದಿನ ಇತಿಹಾಸ ಅಲ್ಲ. ಈ ಮಹಾಭಾರತವನ್ನು ಸೇರಿ ಮಹಾಭಾರತದ ಅಧ್ಯಯನ ಮಾಡಿದ್ರಿಂದ ಆಗುವ ಲಾಭ ನಮ್ಮ ರಾಜನೀತಿ, ನಮ್ಮ ಲೋಕನೀತಿ, ನಮ್ಮ ಸಾಮಾಜಿಕ ನಡ್ಕೊಳ್ಳುವಂತಹ ರೀತಿ ನೀತಿ ಇದು ಎಲ್ಲವನ್ನು ಅತ್ಯಂತ ಚೆನ್ನಾಗಿ ನಮಗೆ ಪರಿಚಯ ಮಾಡಿಕೊಡುತ್ತೆ. ಸುಮ್ಮನೆ ಒಂದು ಉದಾಹರಣೆ ಆಚಾರ್ಯರು ಹೇಳಿದ್ದನ್ನು ನೆನಪಿಸುವುದಾದರೆ, ದ್ರೋಣಾಚಾರ್ಯರನ್ನು ಹುಡುಗರು ಎಲ್ಲೋ ಒಂದು ಅನಿರೀಕ್ಷಿತವಾದ ಭೇಟಿಯಾಗಿ ಅವರ ಶಸ್ತ್ರ ಸಾಮರ್ಥ್ಯವನ್ನು ತಿಳಿದ ಮೇಲೆ ಬಂದು ಭೀಷ್ಮಾಚಾರ್ಯರಿಗೆ ಹೇಳ್ತಾರೆ. ಕೌರವರು ಮತ್ತು ಪಾಂಡವರು ಹುಡುಗರವರು ಅವ್ರು ಬಾವಿಯಲ್ಲಿ ಬಿದ್ದಿದ್ದಂತಹ ಊಟೆಯನ್ನು, ಒಂದು ಮಣ್ಣಿನದ್ದೋ ಯಾವುದೋ ಒಂದು ಮಾಡಿದ ಆಟಕ್ಕೆ ಚೆಂಡು ಅಂತ ಇಟ್ಕೊಳ್ಳಿ, ಆ ಅರ್ಥವನ್ನು ಇಟ್ಕೊಳ್ಳಿಕ್ಕೆ ವೀಟ ಅಂತ ಶಬ್ದ ಬಳಸ್ತಾರೆ ಅಲ್ಲಿ. ಅದರ ಜೊತೆಗೆ ಅವನು ಉಂಗುರ, ಅದೆರಡನ್ನು ದ್ರೋಣಾಚಾರ್ಯರು ದರ್ಬೆಯಿಂದ ಎತ್ತಿ ಕೊಡ್ತಾರೆ. ಭೀಷ್ಮಾಚಾರ್ಯರ ಹತ್ರ ಇಷ್ಟನ್ನು ಹೇಳಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ ಇದು ದ್ರೋಣಾಚಾರ್ಯರು. ಯಾಕೆಂದರೆ ಗೊತ್ತಿತ್ತು, ಯಾಕೆಂದರೆ ಕೃಪಾಚಾರ್ಯರ ತಂಗಿಯನ್ನು ಇದೇ ದ್ರೋಣಾಚಾರ್ಯರಿಗೆ ಮದುವೆ ಮಾಡಿ ಕೊಟ್ಟಿತ್ತು. ಕರೆಸಿ ನಿಮ್ಮನ್ನು ನಾನು ನಮ್ಮ ಆಸ್ಥಾನದಲ್ಲಿ ಬರಮಾಡಿಕೊಳ್ತೇನೆ, ನಮ್ಮ ಮಕ್ಕಳಿಗೆ ನೀವು ಪಾಠ ಮಾಡಿ ಅಂತ. ಆಗ ದ್ರೋಣಾಚಾರ್ಯರ ಮಾತು, ವಸ್ತುತಃ ಯುಧಿಷ್ಠಿರ ಅವರಿಗೆ ಜೀವನಕ್ಕೆ ಎಷ್ಟು ಅಂಶ ಬೇಕಿತ್ತು ಅಷ್ಟನ್ನು ಕೊಡ್ತೇನೆ ಅಂತ ಮಾತು ಕೊಟ್ಟದನ್ನು ಕೊಟ್ಟಾಗಿತ್ತು. ಆಗ ದ್ರೋಣಾಚಾರ್ಯ ಹೇಳ್ತಾರೆ, ಬೇಡ, ನನಗೆ ಕೊಟ್ಟದ್ದನ್ನೆಲ್ಲವನ್ನು ನಾನು ಸ್ವೀಕರಿಸಿ ಆಗಿದೆ, ನನಗೇನು ಬೇಕಿತ್ತು ಅದು ಸಿಕ್ಕಿ ಆಗಿದೆ, ನನಗೆ ಇನ್ನೇನು ಬೇಡ. ಕಾರಣ ಏನು ಅಂದರೆ ಈಗಾಗಲೇ ಕೃಪಾಚಾರ್ಯರು ಈ ಮಕ್ಕಳಿಗೆ ಪಾಠ ಮಾಡೋರಿದ್ದಾರೆ, ಇನ್ನೊಬ್ಬನ ಹೊಟ್ಟೆಗೆ ಹೊಡೆದು ನನಗೆ ಈ ಕೆಲಸ ಬೇಡ.
ನಾನು ಈ ಕೆಲಸಕ್ಕೆ ಈ ಆಸೆ ಪಡುವುದಿಲ್ಲ, ನನಗೇನು ಬೇಕೋ ಅದು ತೃಪ್ತಿಯಿಂದ ಸಿಕ್ಕಿದೆ, ಇಷ್ಟೇ ಸಾಕು ಅಂತ. ಇದು ಬಹುಶಃ ಒಂದು ಅರ್ಧ ಸಾಲಿನಲ್ಲಿ ಇದೆ ಮಹಾಭಾರತದಲ್ಲಿ. ಆದರೆ ನಾವು ಇದನ್ನು ಗಮನಿಸದೇ ಹೋದರೆ ಇದು ನಮ್ಮ ಜೀವನದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಸಂಗತಿ. ಯಾಕೆಂದರೆ ಯಾವಾಗ ಯಾವೊಬ್ಬ ವ್ಯಕ್ತಿ ತಾನು ಕಟ್ಟಿದ ಒಂದು ಆಸ್ಪತ್ರೆಗೋಸ್ಕರ ಒಬ್ಬ ತನ್ನ ಮಗನನ್ನು ಒಪ್ಪಿಗೆ ಇಲ್ಲದೇ ಇದ್ದರೂ ಮಗನನ್ನು MD ಯನ್ನಾಗಿ ಮಾಡಬೇಕು ಅಂತ ಒತ್ತಾಯ ಮಾಡಿದರೆ ಕಲಿಯೋನಿಗೆ ಕೆಲಸ ಹೋಯಿತು, ಇವನಿಗೆ ಇಷ್ಟ ಇಲ್ಲದೆ ಲೈಸೆನ್ಸ್ಡ್ ಕಿಲ್ಲರ್ ಆದ ಅಲ್ವಾ. ಇದು ನಿರುದ್ಯೋಗದ ಸಮಸ್ಯೆ ಇವತ್ತು ಯಾಕಿದೆ ಅಂದರೆ ಅವರವರಿಗೆ ಯಾವುದು ಆಸಕ್ತಿಕರವಾದ ವಿಷಯವೋ ಆ ದಾರಿಯಲ್ಲಿ ಹೋಗಲಿಕ್ಕೆ ಬೇಕಿರುವಂತಹ ಒಂದು ಶೈಕ್ಷಣಿಕ ವಾತಾವರಣ ನಮ್ಮ ಬದುಕಿನಲ್ಲಿ ಇಲ್ಲ ಅನ್ನೋದನ್ನು ಎಚ್ಚರಿಸುವ ಅನೇಕ ಥರದ ಘಟನೆಗಳನ್ನು ಭಾರತ ಹೇಳುತ್ತೆ. ಅವರವರು ಯಾವುದರಲ್ಲಿ ಆಸಕ್ತಿ ತಾಳ್ತಾರೋ ಅದನ್ನು ಅವರಿಗೆ ಕಲಿಸ್ಲಿಕ್ಕೆ ದಾರಿಯನ್ನು ಗುರುಗಳಾಗಿಯೂ ತೋರಿಸ್ಬೇಕು, ಶಿಕ್ಷಣದ ವ್ಯವಸ್ಥೆಯು ಅದರ ಜೊತೆಗೆ ಸೇರಿಕೊಳ್ಬೇಕು ಅನ್ನೋದನ್ನು ನಾವು ಭಾರತದಿಂದ ತಿಳ್ಕೊಳ್ಳಿಕ್ಕಾಗುವಂಥದ್ದು. ಹಾಗೆ ಭೀಮನ ಬಗ್ಗೆ ಹೇಳುವಾಗ ಸಾಮಾನ್ಯ ಭೀಮನನ್ನು ಒಬ್ಬ ಬಂಡಿ ಭೀಮ ಬಕಾಸುರನ ಸೋಲಿಸಿದವನು ಆಗ ಅವನಿಗೆ ಖುಷಿಯಾಯಿತು, ದೊಡ್ಡ ಗಾತ್ರದ ಪಾತ್ರೆಯಲ್ಲಿ ಊಟ ಸಿಕ್ಕಿತು ಅಂತ ಇಷ್ಟನ್ನು ಸಾಮಾನ್ಯ ವರ್ಣನೆ ಮಾಡುತ್ತಾರೆ. ಆದರೆ ಸ್ವಯಂಭೂ ಅಂತ ಪದ್ಮಾಕರ ವಿಷ್ಣುವರ್ತಕ್ ಅಂತ ಒಬ್ಬರು ಮಹಾಭಾರತದ ಕುರಿತಾದ ಒಂದು ಮರಾಠಿ ಕೃತಿಯನ್ನು ಮಾಡಿದ್ದಾರೆ. ಅದು ಕನ್ನಡಕ್ಕೂ ಪ್ರಚೇತಸ ಬುಕ್ ಹೌಸಿಂದ ಅನುವಾದ ಆಗಿದೆ, ಒಂದು ಸರ್ತಿ ಓದಬೇಕು. ಅವರು ಈ ಯಾವ ಹಿನ್ನೆಲೆಯೂ ಇಲ್ಲದೆ ಭಾರತವನ್ನು ಓದಿ ಭಾರತದ ಹೊಸ ದಿಕ್ಕನ್ನು ಚಿಂತಿಸಲಿಕ್ಕೆ ಅನುಕೂಲವಾದಂತಹ ಒಂದು ಕೃತಿಯನ್ನು ಅವರು ಮಾಡಿದ್ದಾರೆ. ಆ ಪುಸ್ತಕದ ಅಂಶಗಳನ್ನು ಗಮನಿಸಿದಾಗ ಆಚಾರ್ಯರು ತಮ್ಮ ವ್ಯಾಸರು ಭೀಮಸೇನ ವ್ಯಾಸರು ಕಂಡಂತೆ ಅಂತ ಒಂದು ಪುಸ್ತಕ ಬಹುಶಃ ನಿಮ್ಗೆ ಇಲ್ಲೇ ಸಿಗುತ್ತೆ. ಅದನ್ನು ಒಂದು ಸರ್ತಿ ಕಣ್ಣು ಬಿಡಿಸಿದಾಗ ಸ್ವತಃ ವೇದವ್ಯಾಸರೇ ಕೊಟ್ಟಂತಹ ಭೀಮನ ಚಿತ್ರಣದ ಬಗ್ಗೆ ನೋಡಿದರೆ ಒಬ್ಬ ಎಂಥ ವಾರಿಯರನ್ನು ನಾವು ಅರ್ಥ ಮಾಡಿಕೊಳ್ಳದೆ ಕೇವಲ ಒಬ್ಬ ಅವನನ್ನು ತಿಮ್ಮಣ್ಣಿ ಅಂತ ಚಿಂತಿಸಿದ್ದೇವೆ ಅನ್ನೋದಕ್ಕೆ ಬೇಜಾರಾಗುತ್ತೆ. ನಮ್ಮ ಇತಿಹಾಸದ ಪುರುಷನನ್ನು ನಾವು ಹೇಗೆ ಚಿಂತಿಸಬೇಕಿತ್ತು ಆ ಥರ ನಾವು ಚಿಂತಿಸದೇ ಹೋದೆವು ಅಂತ. ವೃಕೋದರ ಅನ್ನೋ ಒಂದು ಶಬ್ದ ಇದೆ. ವೃಕ ಅಂದರೆ ತೋಳ ಎಷ್ಟು ತಿಂದರೂ ಕೂಡ ಅದರ ಹೊಟ್ಟೆ ಬೆನ್ನಿಗೆ ಅಂಟಿಕೊಂಡೇ ಇರುತ್ತೆ. ಅಂದರೆ ಅದು ಜೀರ್ಣಿಸಿಕೊಳ್ಳುವ ಶಕ್ತಿ, ಎಷ್ಟು ತಿಂದರೂ ಅದು ಯಾವತ್ತೂ ಕೂಡ ಔದಾಸೀನ್ಯವಾಗಿ ಮೂಲೆಗೆ ಬೀಳುವುದು ಅಂತ ಇಲ್ಲವೇ ಇಲ್ಲ, ಮತ್ತು ಕಾರ್ಯಚಟುವಟಿಕೆಯಲ್ಲಿ ಹೆಚ್ಚು ತೊಡಗುವ ಸಾಮರ್ಥ್ಯವುಳ್ಳದ್ದು. ಆ ಹೆಸರನ್ನು ಭೀಮನಿಗೆ ಕೊಡುವ ಮೂಲಕ ಒಂದು ಗುಣವನ್ನು ನಮಗೆ ನೆನಪಿಸುವಂತಹದ್ದು. ತೋಳದಂತೆ ತಿಂದರೂ ಕೂಡ ನಮಗೀಗ ಸಮಸ್ಯೆ ಏನು ಹೇಳಿ, ತಿನ್ನೋದು ಸಮಸ್ಯೆ ಅಲ್ಲ, ತಿಂದ ಮೇಲೆ ಏಳಲಿಕ್ಕಾಗದೆ 3 ಜನ ಎತ್ತಲಿಕ್ಕಾಗುವಾಗ ಆದರೆ ನಮ್ಮ ಸಮಸ್ಯೆ ಅದು. ಯಾಕೆಂದರೆ ಅಮಿತಾಶನಃ ಅಂತ, ವೇಗವಾನ್ ಅಮಿತಾಶನಃ ಅಂತ ನಾವು ವಿಷ್ಣು ಸಹಸ್ರನಾಮದಲ್ಲಿ ಒಂದು ನಾಮ ನೋಡ್ತೇವೆ. ಅಮಿತಾಶನ ಅಂತ ಅನ್ನೋದೊಂದು ಗುಣ, ಚೆನ್ನಾಗಿ ತಿನ್ಲಿಕ್ಕೆ ಆಗೋದು ಅನ್ನೋದೊಂದು ಗುಣ, ಅದು ತಪ್ಪಲ್ಲ, ಎಲ್ರಿಗೂ ಆಗತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಹಾಗಾದರೆ ಹಳೆ ದೇವಸ್ಥಾನಗಳ ಉತ್ಸವದ ಸಂದರ್ಭದಲ್ಲಿ ಚೆನ್ನಾಗಿ ತಿನ್ನುವ ಸ್ಪರ್ಧೆ ಯಾಕೆ ಇಡ್ತಿದ್ರು ಅಂದರೆ ಅದು ಒಂದು ತಾಕತ್ತು. ಆದರೆ ತಿಂದಕ್ಕೆ ಸರಿಯಾಗಿ ಅವರು ದುಡಿತಿದ್ರು, ಚೆನ್ನಾಗಿ ಕೆಲಸ ಮಾಡ್ತಿದ್ರು, ಆ ರೀತಿಯಿಂದ ತಮ್ಮ ಕೊಡುಗೆ ಏನು ಸಮಾಜಕ್ಕೆ ಕೊಡಬೇಕಿತ್ತು ಅದನ್ನು ಮಾಡ್ತಿದ್ರು ಅನ್ನೋದನ್ನು ಭೀಮಸೇನ ತಿಂದರೂ ಕೂಡ ತಾನೆಂದೂ ಕೂಡ ಇನ್ನೊಬ್ಬರ ಕೈ ಕೆಳಗೆ ಅಡಿಯಾಳಾಗಿ ಬೀಳುವಂತಹ ದುಸ್ಥಿತಿಯನ್ನು ತಂದುಕೊಳ್ಳಿಲ್ಲ ಅನ್ನುವ ಎಚ್ಚರದ ಜೊತೆಗೆ ನಾವು ಭೀಮನ ಪಾತ್ರವನ್ನು ಅರ್ಥೈಸಿಕೊಳ್ಬೇಕು ಅನ್ನೋದು ಕೂಡ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಪಾಂಡಿತ್ಯೇಚ ಪಟುತ್ವೇಚ ಶೂರತ್ವೇಪಿ ಬಲೇಪಿಚ ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ. ಇದು ದುರ್ಯೋಧನ ಹೇಳುವ ಮಾತು. ಬೇರೆ ಯಾರಾದರೂ ಹೇಳಿದರೆ ಅವರವರಿಗೆ ಇಷ್ಟಪಟ್ಟವರು ಹೊಗಳಿದರೆ ದೊಡ್ಡ ವಿಷಯ ಏನಲ್ಲ. ಆದರೆ ಯಾವಾಗ ಕೀಚಕ ಸತ್ತ ಅಂತ ಗೊತ್ತಾಯಿತೋ, ಭೀಮನನ್ನು ಹುಡುಕಬೇಕಾದ ಪ್ರಸಂಗ ಬಂದಾಗ ಭೀಮನ ಅಂದರೆ ಈ ಕೀಚಕ ಸಾಯಲಿಕ್ಕೆ ಅವನಿಗಿಂತ ಬಲಿಷ್ಠನಾದವನು ಇರಬೇಕು, ಕೊಲ್ಲಿಕ್ಕೆ ಅವನಿಗಿಂತ 10 ಪಟ್ಟು ಬಲ ಇರಬೇಕು ಅಂತ ಸಾಮಾನ್ಯ ಲೋಕದ ನಿಯಮ. ಸೋಲಿಸ್ಲಿಕ್ಕೆ 4 ಪಟ್ಟು ಸಾಕಂತೆ, ಕೊಲ್ಲಬೇಕಂದ್ರೆ 10 ಪಟ್ಟು ಬಲ ಇರಬೇಕು ಅಂತ ಅದನ್ನು ಭಾರತವೇ ಹೇಳುತ್ತೆ. ಈಗ ನಮ್ಮ ಕಾಲದಲ್ಲಿ ಭೀಮ, ಬಲಭದ್ರ ಮತ್ತು ಶಲ್ಯ ಮತ್ತು ಕೀಚಕ ಇವರು 4 ಜನ ಇರುವುದು. ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಕೀಚಕಶ್ಚತುರ್ಥಸ್ತೇಷಾಂ ಪಂಚಮಂ ನಾನು ಶುಶ್ರುಮ ಅಂತ. 5ನೇವನು ಇಲ್ವೇ ಇಲ್ಲ. ಇದರಲ್ಲಿ 4ರಲ್ಲಿ ಒಬ್ಬ ಸತ್ತಿದ್ದಾನೆ, 3 ಜನ ಇದ್ದಾರೆ. ಅವ್ನು ಲೆಕ್ಕ ಹಾಕೋದು ನೋಡಿ, ಅವನು ಎಂಥ ಒಂದು ಚುರುಕು ಬುದ್ಧಿಯವನು ಅಂತಂದರೆ ದುರ್ಯೋಧನ ಬಹಳ ಚುರುಕಿನ ಬುದ್ಧಿಯವನಾದ್ರಿಂದ ಅವನು ಏನು ಯೋಚನೆ ಮಾಡ್ತಾನೆ ಅಂದರೆ, ಬಲಭದ್ರ ದ್ವಾರಕೆಯಲ್ಲಿದ್ದಾನೆ, ಶಲ್ಯ ಮದ್ರ ದೇಶದಲ್ಲಿದ್ದಾನೆ, ಹಾಗಾದರೆ ಇನ್ನಿಬ್ಬರು ಇಲ್ಲ ನಮ್ಮ ಎದುರುಗಡೆ, ಒಬ್ಬ ಸತ್ತವನು ಒಬ್ಬ ಕೊಂದವನು, ಹಾಗಾದರೆ ಇದೇ ಹತ್ತಿರದ ಜಾಗದಲ್ಲಿ ಭೀಮ ಇದ್ದಾನೆ ಅಂತ ನಿಶ್ಚಯ ಮಾಡಿ ಅವನ ಬಗ್ಗೆ ಬಲದ ಪರಿಚಯವನ್ನು ಕೊಡುವಾಗ ಈ ಹಿನ್ನೆಲೆಯ ಮಾತುಗಳನ್ನು ಹೇಳ್ತಾರೆ. ಯುದ್ಧದಲ್ಲಿ ಇಂಥ ಚಾಕಚಕ್ಯತೆ, ಚುರುಕುತನ, ಅತ್ಯಂತ ವೇಗವಾದ ನಡೆದಾಡುವಿಕೆ ಇದೆಲ್ಲ ಇರುವುದು ಭೀಮನಲ್ಲಿ ಮಾತ್ರ ಅಂತ. ಹೀಗೆ ದ್ರೌಪದಿಯ ಪಾತ್ರವನ್ನು ನಿರೂಪಣೆ ಮಾಡುವಾಗ ಪ್ರಿಯಾಚ ದರ್ಶನೀಯಾಚ ಪಂಡಿತಾಚ ಪತಿವ್ರತ ಎಲ್ಲರೂ ಈ ಶ್ಲೋಕ ಹೇಳ್ತಾರೆ. ವ್ಯಾಸರಿಗೆ ಸ್ವಲ್ಪ ಶ್ಲೋಕ ಮಾಡಲಿಕ್ಕೆ ಕಷ್ಟ ಆಯಿತು ಅನಿಸುತ್ತೆ, ಅಲ್ಲಿಗೆ ಚಕಾರ 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 ಅಂತ ಪ್ರಿಯಾಚ ದರ್ಶನೀಯಾಚ ಪಂಡಿತಾಚ ಪತಿವ್ರತ ಅಂತ 3 ಕಡೆ ಚಾ ಹಾಕಿದ್ದಾರೆ. ತಮಾಷೆಗೆ ಯಾರೋ ಹೇಳೋದುಂಟು,
ಕೃಷ್ಣಂಚ ಬಲಭದ್ರಂಚ ವಸುದೇವಂಚ ದೇವಕೀಂ ಯಶೋಧಾಂ ನಂದಗೋಪಂಚ ಸುಭದ್ರಾಂ ತತ್ರ ಪೂಜೆ ತನ್ನುವಲ್ಲಿ ಅಲ್ಲಿ ಹೆಣ್ಮಕ್ಳಿಗೆ ಚಾ ಇಲ್ಲ, ಗಂಡು ಮಕ್ಕಳಿಗೆ ಮಾತ್ರ ಚಾ ಇರೋದಾದ್ರೆ ಅವ್ರು ಮಾತ್ರ ಕುಡಿಯಲಾರವರು, ಇವರಲ್ಲ ಅಂತ ಒಂದು ತಮಾಷೆಗೆ. ಆದರೆ ಈ ಮಾತು ನೋಡಿದಾಗ ಈ ಚಕಾರ ಅಂತ ಅನ್ನೋದು ಇಲ್ಲಿ ಮತ್ತೆ ಮತ್ತೆ ಆ ಶಬ್ದವನ್ನು ಹಾಕಿ ದ್ರೌಪದಿಯನ್ನು ವರ್ಣನೆ ಮಾಡಿದ್ದಿದೆ. ಎಷ್ಟು ಅದ್ಭುತ ಅಂದರೆ ಈ ಚಕಾರ ಹಾಕುವ ಮೂಲಕ ಆಚಾರ್ಯರು ಇದನ್ನು ಎತ್ತಿಕೊಟ್ಟ ಮಾತು, ಚಕಾರ ಅನ್ನೋದು ಕೇವಲ ಮತ್ತು ಅನ್ನುವ ಅರ್ಥದಲ್ಲಿ ಮಾತ್ರ ಇರುವುದಲ್ಲ. ಈ ನೀವು ಬಂದ್ರಾ, ನೀವು ಬಂದ್ರಾ ಅನ್ನುವ ಮಾತಿನಲ್ಲಿ ನೀವು ಬರಬಾರ್ದಿತ್ತು, ಯಾಕೆ ಬಂದ್ರಿ ಅನ್ನುವ ಒಂದು ಕುಹಕವು ಕಾಣುತ್ತೆ. ನೀವು ಬಂದ್ರಾ ಅಂದ್ರೆ ನೀವು ಬರ್ತೀರಿ ಅಂತಲೇ ಅನ್ಕೊಂಡಿಲ್ಲ, ನೀವು ಬಂದುಬಿಟ್ರಿ. ಬರೀ ಆ ಊ ಅನ್ನೋದನ್ನು ಹೇಳುವ ಏರಿಳಿತದಿಂದ ಆಗುವ ವ್ಯತ್ಯಾಸಗಳನ್ನು ಅದು ಭಾಷೆಯಲ್ಲಿ ನಮಗೆ ಓದಿ ಹೇಳಲಿಕ್ಕೆ ಬರುವುದಿಲ್ಲ ಅನ್ನೋದನ್ನು ಚಕಾರಸ್ತು ದೌರ್ಲಭ್ಯ ಅಂದರೆ ಪ್ರಿಯರಾದವರು ಸಿಗ್ತಾರೆ, ಆದರೆ ಪ್ರಿಯರಾದವರು ದರ್ಶನೀಯರಾಗಿರ್ತಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ದ್ರೌಪದಿ ಹಾಗಲ್ಲ, ಅವಳು ಪ್ರಿಯಳೂ ಹೌದು, ಎಲ್ಲರಿಗೂ ಅತ್ಯಂತ ಪ್ರಿಯಳು. ಎಲ್ಲಿವರೆಗೆ ಪ್ರಿಯ ಅಂತಂದರೆ ಭಾರತವೇ ಹೇಳುವ ಮಾತು, 1,00,000 ಜನ ಸೇವಕರು, ಅವರ ಸೇವಕಿಯರು ಎಲ್ಲ ಇದ್ದ ಆ ಇಂದ್ರ ಪ್ರಸ್ಥದ ವಲಯದಲ್ಲಿ ಪ್ರತಿಯೊಬ್ಬರ ಹೆಸರು, ಪ್ರತಿಯೊಬ್ಬರ ಕೆಲಸ, ಪ್ರತಿಯೊಬ್ಬರಿಗೆ ಎಷ್ಟು ಸಂಬಳ, ಪ್ರತಿಯೊಬ್ಬರು ಹೇಗೆ ಎಷ್ಟು ದಿವಸ ರಜೆ ಹಾಕಿದ್ದಾರೆ, ಯಾವ ದಿವಸಕ್ಕಾಗಿ ಯಾವ ಕಾರಣಕ್ಕಾಗಿ ಅವರು ರಜೆ ಹಾಕಿದ್ರು, ಅವರಿಗೇನಾದರೂ ಮನೆಯಲ್ಲಿ ಕಷ್ಟಗಳಿದ್ದರೆ ಅದನ್ನು ಅವಳು ತಿಳ್ಕೊಂಡು ಅವರ ಅಗತ್ಯಗಳನ್ನು ಪೂರೈಸ್ತಿದ್ಲು ಅನ್ನೋದನ್ನು ಹೇಳಲಿಕ್ಕೋಸ್ಕರ ಈ ಶಬ್ದದಿಂದ ಪ್ರಿಯಾ ಅನ್ನುವ ಶಬ್ದವನ್ನು ಹಾಕಿದರು. ಪ್ರಿಯ ದರ್ಶನೀಯ, ಅದು ಚ ಅಂದರೆ ಪ್ರಿಯರಾಗುವುದು ದೊಡ್ಡ ವಿಷಯ ಅಲ್ಲ, ಸ್ವಲ್ಪ ಒಳ್ಳೆಯ ಮಾತಾಡಿದ್ರೆ ಎಲ್ಲರೂ ಪ್ರಿಯರಾಗ್ತಾರೆ. ಆದರೆ ದರ್ಶನೀಯ ಚ ಜೊತೆಗೆ ಅತ್ಯಂತ ಸೌಂದರ್ಯದಿಂದಲೂ ಕೂಡಿದವಳಾಗಿದ್ಲು, ಅತಿಲೋಕ ಸುಂದರಿ ಅಂತನ್ನುವ ಮಾತು ಹೇಳುತ್ತೆ. ಅದರ ಜೊತೆಗೆ ಪಂಡಿತ, ಇದು ಇನ್ನೂ ಕಷ್ಟ. ಚಂದ ಇರ್ತೇವೆ, ಆದರೆ ಮಾತು ಚಂದ ಇರುವುದಿಲ್ಲ. ಕೆಲವೊಮ್ಮೆ ಮಾತು ಚಂದ ಇರುತ್ತೆ, ನೋಡ್ಲಿಕ್ಕೆ ಚಂದ ಇರುವುದಿಲ್ಲ. ಆದರೆ ಇದು ಹಾಗಲ್ಲ, ಅತ್ಯಂತ ಪ್ರಿಯವಾಗಿ ಮಾತಾಡ್ತಾಳೆ, ದರ್ಶನೀಯವಾದ ರೂಪ ಇದೆ, ಅದರ ಜೊತೆಗೆ ಅತ್ಯಂತ ಪಾಂಡಿತ್ಯವೂ ಕೂಡ ತುಂಬಿದೆ. ಇದರ ಜೊತೆಗೆ ಇನ್ನೊಂದು ಪತಿವ್ರತ. ತನ್ನ ಭೀಮ ಅಂದರೆ 5 ಜನ ಗಂಡಂದರು ಯಾರಿದ್ರು ಅವರ ಬದುಕಿನ ಬಗೆಗೆ ಎಂದೂ ಕೂಡ ಒಂದು ದಿವಸವೂ ಅವರು ಇದೊಂದು ಕೆಲಸ ನೀನು ಮಾಡಿಕೊಡ್ಲಿಲ್ಲ ಅಂತ ಆಡಲಿಕ್ಕೆ ಅವಕಾಶವಿಲ್ಲದಂತೆ ಅವರ ಅಗತ್ಯವನ್ನು ಪೂರೈಸಿದವಳು ಅಂತ. ಇದು ದೊಡ್ಡ ಕ್ವಾಲಿಟಿ, ನಮಗೆ ಇವತ್ತು ಸ್ವಲ್ಪ ಕಷ್ಟ ಆಗುವಂಥ ಅರ್ಥ. ಆದರೆ ದ್ರೌಪದಿಯ ಬಗ್ಗೆ ಈ ಚಕಾರದಿಂದ ಇಷ್ಟು ಅರ್ಥವನ್ನು ಕೊಟ್ಟವರು ಬನ್ನಂಜಿಯವರು ಒಬ್ಬರೇ. ಇಷ್ಟೂ ಗುಣ ಒಬ್ಬಳಲ್ಲೇ ಇರುವಂತಹ ಸಾಧ್ಯತೆಯನ್ನು ನಾವು ನೋಡಲಿಕ್ಕೆ ಸಾಧ್ಯ ಆದರೆ ಅದು ಚಕಾರಕ್ಕೆ ಈ ಅರ್ಥ ಹೇಳಿದರೆ ಮಾತ್ರ ಖುಷಿಯಾಗೋದು. ಇಲ್ಲಾಂದರೆ ಈ ಅರ್ಥ ಇಲ್ಲದೇ ಇದ್ದರೆ ಎಲ್ಲ ಏನೋ ಶ್ಲೋಕ ಹೊಗಳಲಿಕ್ಕೆ ಹೇಳಿದ ಹಾಗೆ ಕಾಣುತ್ತೆ ಅಂತ. ಈ 4 ಗುಣಗಳಿಂದ ಕೂಡಿದ ಒಂದು ಅದ್ಭುತವಾದ ವ್ಯಕ್ತಿತ್ವ ಅದು ದ್ರೌಪದಿಯದ್ದು ಅನ್ನೋದನ್ನು ತಿಳಿಸ್ಲಿಕ್ಕೆ ಹಿನ್ನೆಲೆಯಲ್ಲಿ ಈ ಮಾತನ್ನು ನಿರೂಪಿಸಿದರು. ಇನ್ನೂ ಒಂದು ಆಚಾರ್ಯರು ಈ ಗ್ರಂಥದ ಬಗ್ಗೆ ಓದುವಾಗ ನಮಗಿರಬೇಕಾದ ಎಚ್ಚರವನ್ನು ಹೇಳ್ತಾ, ಮುಖ್ಯವಾಗಿ ಮಹಾಭಾರತದ ಪಾಠವನ್ನು ಗಮನಿಸುವಾಗ ವಾವಿಳ್ಳ ಪಾಠ ಅಂತ ಕೇರಳದಿಂದ ಪ್ರಕಟಗೊಂಡದ್ದು, ಕುಂಭಕೋಣಂ ಪಾಠ, ಕೋಲ್ಕತ್ತಾದ ಪಾಠ, ಈಗ ಬಹಳ ಪ್ರಸಿದ್ಧವಾದದ್ದು ವಿಷ್ಣು ಸೂಕ್ತಂಕರ್ ಅವರ ಹಿನ್ನೆಲೆಯಲ್ಲಿ ನಡೆದಂತಹ ಪೂರ್ತಿ ಭಂಡಾರ್ಕರ್ ಪಾಠ. ಭಂಡಾರ್ಕರ್ ಪಾಠದಲ್ಲಿ ಸುಮಾರು ನಮಗೆ ಕೆಲವು 25,000 ಶ್ಲೋಕಗಳು ಹಾರಿ ಹೋಗುತ್ತೆ. ಯಾಕೆಂದರೆ ಅವರು ಎಲ್ಲ ಕೃತಿಗಳಲ್ಲಿ ನೋಡಿ ಸಮಾನವಾಗಿ ಇದ್ದ ಗ್ರಂಥಗಳ ಸಾಲುಗಳನ್ನು ಮಾತ್ರ ತಗೊಂಡ್ರು. ಆದರೆ ವಾವಿಳ್ಳ ಮತ್ತು ಕುಂಭಕೋಣಂ ಏನು ಅಂದರೆ ಎಲ್ಲಿ ಸಿಕ್ಕಿದ್ದನ್ನು ಬಿಡಲಿಲ್ಲ, ಎಲ್ಲ ಸೇರಿಸೋದು ಸ್ವಲ್ಪ ಜಾಸ್ತಿ ಆಯಿತು. ವಾವಿಳ್ಳದಲ್ಲಿ ಮಾತ್ರ ನಮಗೆ ಈ ವಿಷಯದಲ್ಲಿ ಸ್ವಲ್ಪ ಹೆಚ್ಚು ಯೋಚನೆ ಮಾಡಿದರೆ ಸರಿಯಾದ ಪಾಠವನ್ನು ಹುಡುಕ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಶುದ್ಧ ಪಾಠದ ಬುದ್ಧ ಇನ್ನಿಲ್ಲ ಅಂತ ಒಬ್ಬರು ಗೋವಿಂದಾಚಾರ್ಯರು ತೀರಿಕೊಂಡ ಸಂದರ್ಭದಲ್ಲಿ ಉಲ್ಲೇಖವನ್ನು ಮಾಡಿದರು. ಯಾಕೆಂದರೆ ಆಚಾರ್ಯರು ಶುದ್ಧ ಪಾಠಕ್ಕೆ ಬಹಳ ಒತ್ತು ಕೊಟ್ಟವರು. ಯಾಕೆಂದರೆ ಶುದ್ಧ ಪಾಠ ಸಿಕ್ಕಿದ್ರೆ ಮಾತ್ರ ಶುದ್ಧ ಅರ್ಥದ ಕಡೆಗೆ ಹೋಗ್ಲಿಕ್ಕಾಗುತ್ತೆ. ಅರ್ಥ ಶುದ್ಧ ಆಗದೇ ಇದ್ದರೆ ನಾವು ಉಪಾಸನೆ ಮಾಡುವುದು ಅಥವಾ ಚಿಂತನೆಯನ್ನು ಸರಿಯಾಗಿ ಮಾಡುವುದು ಅಥವಾ ವಿಷಯವನ್ನು ಸರಿಯಾಗಿ ತಿಳಿಯುವುದು ಅಸಾಧ್ಯ. ಈ ಹಿನ್ನೆಲೆಯಲ್ಲಿ ಅಂತಹ ಒಂದು ಅದ್ಭುತವಾದ ವ್ಯಕ್ತಿತ್ವವನ್ನು ನಾವು, ಯಾಕೆಂದರೆ 1,00,000 ಶ್ಲೋಕದ ವಿಷಯವನ್ನು 1,00,000 ಕೊಟ್ಟು ಹೇಳಿದರೂ ಅದು ಮುಗಿಯದ್ದು. ನನ್ನಲ್ಲಿ ಎಷ್ಟು 1,00,000 ಬಿತ್ತೋ ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಆಡಿದ ಮಾತುಗಳಲ್ಲಿ ಗುಣ ಇದ್ದರೆ ಅದು ಗುರುಗಳದ್ದು, ದೋಷ ಇದ್ದರೆ ನನ್ನದೇ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೇ ಫುಲ್ಲಾರವಿಂದಾಯತ ಪತ್ರನೇತ್ರ ಯೇನ ತ್ವಯಾ ಭಾರತ ತೈಲಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪಃ. ವ್ಯಾಸರಿಗೂ ತತ್ಪ್ರಣೀತ ಭಾರತ ಮಹತ್ತಿಗೂ ಅದನ್ನು ಜಗ ಬೆರಗಾಗುವಂತೆ ಅನುರಣಿಸಿದ ಬನ್ನಂಜೆಯವರಿಗೂ
ಅವರ ಹೃನ್ಮುಖೋದ್ಗೀತ ಮಾನಸ ಮಥಿತಗಳನ್ನು ಮನೋಜ್ಞವಾಗಿ ಬಿತ್ತರಿಸಿದಂಥ ಶ್ರೀಮಾನ್ ಕೃಷ್ಣರಾಜ ಕುತ್ಪಾಡಿಯವರಿಗೂ ಕೂಡ ಸಹೃದಯರ ಎದೆಯಂಗಳದಲ್ಲರಳಿದ ಸುಮಗಳನ್ನೆಲ್ಲ ಸಂಚಯಿಸಿ ವಿದ್ವತ್ತಿನ ಮಹತ್ತನ್ನು ಗೌರವಿಸುತ್ತಾ ಅವರೆಲ್ಲರ ಪಾದಮೂಲಗಳಲ್ಲಿ ಸಮರ್ಪಿಸುತ್ತಾ ಧನ್ಯತೆಯ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ.